ಮೂರು ಗಾಡಿನೂ 4.5 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 3,65,000 ಕೊಡಿ ವಿತ್ FC ಜೊತೆ ಕೊಡ್ತೀನಿ. 5,25,000 ಬರೀ 4,25,000 7,25,000 ವಿತ್ ಕೆ ಗಾಡಿ. ಸೊ ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತೆಲ್ಲಿ ಬಂದಿದ್ರೆ ನಿಮಗೆ ಹೌಸ್ ಆಫ್ ಕಾರ್ಸ್ ಬಂದಿದ್ದೀನಿ. ಯಾರಾದರೂ ಒಂದು ಒಳ್ಳೆ ಬಜೆಟ್ ಅಲ್ಲಿ ಯುಗಾದಿಗೆ ಏನಾದ್ರು ಒಂದು ಒಳ್ಳೆ ಗಾಡಿ ಹುಡುಕ್ತಿದ್ರೆ ಅಂತಂದ್ರೆ ಆರಾಮಾಗಿ ಇಲ್ಲಿ ಬರ್ಬೋದು, ಯಾಕಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ. ಸೊ ಸರ್ ಇದ್ರ ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ, ತಾವೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಸರ್. ಸರ್ ಇವತ್ತಿನ ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಇವತ್ತಿನ ಬಜೆಟ್ 4.5 lakhs ಬೇಡ ಬಿಡಿ, 3.5 lakhs ಇಂದ ಸೂಪರ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಸೂಪರ್ 3,75,000ಕ್ಕೆ. ಹಾ 75,000 ಬೇಡ ಬೈ, 3.5 ಲಕ್ಷ ಕೊಡಿ ತಗೊಂಡೋಗಿ. 3.5 ಲಕ್ಷಕ್ಕೆ 3.5 ಲಕ್ಷಕ್ಕೆ ಒಂದು ಸ್ಕೋಡಾ ಸೂಪರ್ ವಿತ್ ಸನ್ ರೂಫ್ ಆಟೋಮೆಟಿಕ್ ಗಾಡಿನೋ. ಸೊ ಆಮೇಲೆ ನಮ್ಮ ವ್ಯೂವರ್ಸ್ಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಹೌಸ್ ಆಫ್ ಕಾರ್ಸ್ ಸರ್. ಎಕ್ಸಾಕ್ಟ್ ಲೊಕೇಶನ್ ಬಂದು ಬನ್ನರ್ಘಟ್ಟ ರೋಡ್, ಬಿಳೆಕಳ್ಳಿ ಸಿಗ್ನಲ್, ರಾಯಲ್ ಫರ್ನಿಚರ್ ಶೋರೂಮ್ ಇದೆ, ಅದ್ರ ಪಕ್ಕದಲ್ಲೇ ಹೌಸ್ ಆಫ್ ಕಾರ್ಸ್ ಇದೆ. ಸೊ ಅಕಸ್ಮಾತ್ ಲೊಕೇಶನ್ ಕನ್ಫ್ಯೂಸ್ ಆದ ತಲೆ ಕೆಡಿಸ್ಬಿಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಡೈರೆಕ್ಟ್ ಆಗಿ ಲೊಕೇಟ್ ಮಾಡ್ಕೊಂಡು ಇಲ್ಲಿಗೆ ಬರ್ಬೋದು ನೀವು. ಆಮೇಲೆ ಆಮೇಲೆ ನಮ್ಮ ವ್ಯೂವರ್ಸ್ಗೆ ಲೋನ್ ಅಂತ ನೋಡ್ತಾರೆ, ಲೋನ್ ಎಲ್ಲ ಹೆಂಗೆ ಸರ್? ಲೋನ್ ಬಂದು ಆಲ್ ಓವರ್ ಕರ್ನಾಟಕ ಸರ್. ಈಗ ನನ್ನ ಹತ್ರ ಇರೋ ಮಾಡೆಲ್ ಗಾಡಿಗಳು ಎಲ್ಲ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಕರ್ನಾಟಕ ಇರೋ ಗಾಡಿಗಳು ಎಲ್ಲ ನಾನು ಕರ್ನಾಟಕ ಮಾಡಿ ಲೋನ್ ಮಾಡ್ಕೊಡ್ತೀನಿ. ಅಪ್ ಟು 80 to 90% ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಮಾತ್ರ ಚೆನ್ನಾಗಿರ್ಬೇಕು. ಓಕೆ, ಎಲ್ಲ ವಿಡಿಯೋದಲ್ಲಿ ಹೇಳಿದಂಗೆ ನಿಮಗೆ ಸಿವಿಲ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ, ಆಬ್ವಿಯಸ್ ನಿಮಗೆ ಲೋನ್ ಕೂಡ ಆಗುತ್ತೆ, ತಲೆನೇ ಕೆಡಿಸ್ಕೊಬೇಡಿ. ಸೊ ಈಗ ತಲೆ ಮಾಡೋದು ಬೇಡ ಸರ್, ಎಲ್ಲ ಬೇಕು ಸರ್. ಬನ್ನಿ ಬೈ, ಒಂದೊಂದು ತಾನೇ ಗಾಡಿ ಇಂಟ್ರೊಡ್ಯೂಸ್ ಮಾಡ್ತೀನಿ, ಒಂದೊಂದು ಗಾಡಿನ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಎಲ್ಲ ಬೇಕು ಡೀಟೇಲ್ಸ್ ನೋಡೋಣ. ಸರ್ ಇದೇನು ಸರ್? ರೆಡ್ ಸಿಲ್ವರ್ 3 ಪೋಲೋಗಳಿದೆ. 3 ಇಲ್ಲ ಬೈ, ನನ್ನ ಹತ್ರ ಟೋಟಲ್ 8 ಪೋಲೋ ಇದೆ, ಅದರಲ್ಲಿ 3 ಈಗ ತೋರಿಸ್ತಾ ಇದ್ದೀನಿ. ಇದು ಪೋಲೋ GT, ಇದು 1.6 ಮ್ಯಾನ್ಯುವಲ್ ಸೆಕೆಂಡ್ ಓನರ್. ಇದು ಪೋಲೋ 1.2 ಲೀಟರ್ ಪೆಟ್ರೋಲ್. ಇದು ಬಂದು 2014 ಮಾಡಲ್. ಇದು ಕೂಡ 2014 ಮಾಡಲ್. ಇದು ಕೂಡ ಹೈಲೈನ್. ಹಾಗಾದ್ರೆ 3 GT ಹೈಲೈನ್ ರೆಡ್ ಕಲರ್ ಇದೆ, ಸಿಲ್ವರ್ ಕಲರ್ ಇದೆ. ಇದು ಮಾತ್ರ GT ಡೀಸೆಲ್ ಬೈ. ಓಕೆ, ಇದು ಪೆಟ್ರೋಲ್ ಹೈಲೈನ್, 2 ಗಾಡಿನು. ಸೊ ಯಾರಾದ್ರೂ ಒಂದು ಪೋಲೋ ಹುಡುಕ್ತಾ ಇದ್ರೆ ನೋಡಿ, ರೆಡ್ ಸಿಲ್ವರ್ ಇದೆ, ಒಂದು GT ಇದೆ, 2 ಪೆಟ್ರೋಲ್ ಇದೆ, ಅದು ನಿಮಗೆ ಡೀಸೆಲ್ GT ಇರೋದು. ಸೊ ಏನು ಪ್ರೈಸ್ ಹೇಳಿದ್ವಲ್ಲ, 3 ಪ್ರೈಸ್ ಒಂದೇ ಪ್ರೈಸ್ ಹೇಳ್ತೀನಿ ಬೈ, ಹೋಗಿ ಬೈ. ಏನು 4.5 ಲಕ್ಷ ಕೊಡಿ GT ಬೈ. ಹಾ 4.5 ಲಕ್ಷ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಲೈಕ್ ಇದ್ರ ಕಮ್ಮಿ ಮಾಡಿ ಅದ್ರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಎಲ್ಲದರಲ್ಲೂ 3 ಗಾಡಿನೂ 4.5 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, ಯಾವುದೇ ಗಾಡಿಗಳು ತಗೊಂಡ್ರೆ ನಿಮಗೆ 4.5 ಲಕ್ಷಕ್ಕೆ ಸಿಗ್ತದೆ, ಒಂದು ಡೀಸೆಲ್ GT ಪೆಟ್ರೋಲ್ ಹೈಲೈನ್ ಗಾಡಿಗಳು ಪೋಲೋ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಗಾಡಿ ಒಂದು ಸ್ವಿಫ್ಟ್ ಇದೆ, ಮಾರುತಿ ಸ್ವಿಫ್ಟ್ ZXi ಆಪ್ಷನಲ್. ಇದು ಬಟನ್ ಸ್ಟಾರ್ಟ್ ಗಾಡಿ ವಿತ್ 2 ಕೀಸ್. ಓಕೆ, ಬರೇ 54,000 ಕಿಲೋಮೀಟರ್ ಮಾತ್ರ ಓಡಿದೆ. ಪೆಟ್ರೋಲ್ ಗಾಡಿ, 2015 ಮಾಡಲ್, ಸಿಂಗಲ್ ಓನರ್. ಪ್ರೈಸ್ ಬಂದು ಜಸ್ಟ್ 5,25,000. ಎಷ್ಟು? 5,25,000. 2015 ಸಿಂಗಲ್ ಓನರ್, ಸೆಕೆಂಡ್ ಶೇಪ್ ಗಾಡಿ. ಓಕೆ, ಕಮ್ಮಿ ಓಡಿರೋ ಗಾಡಿ, ಲೆಸ್ ಡ್ರೈವಿಂಗ್ ಗಾಡಿ, ಸಿಂಗಲ್ ಗಾಡಿ ವಿತ್ 2 ಕೀಸ್ ಜೊತೆ ZXi ಆಪ್ಷನಲ್. ಪ್ರೈಸ್ ಬಂದು 5,25,000. 5,15,000 ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, ಫಸ್ಟ್ ಟೈಮ್ ಹೌಸ್ ಆಫ್ ಕಾರ್ಸ್ ಅಲ್ಲಿ ಒಂದು ಸ್ವಿಫ್ಟ್ ಬಂದಿರೋದು. ಹೌದು, ಬೇಗ ಬಂದ್ರೆ ಅದು ಈ ಶೇಪ್ ಸ್ವಿಫ್ಟ್ ಬಂದಿರೋದು, ತುಂಬಾ ಕಮ್ಮಿ. ಸೊ ಹಾಗೆ ನೆಕ್ಸ್ಟ್ ಒಂದು ಸ್ಕೋಡಾ ರ್ಯಾಪಿಡ್ ಇದೆ ಬೈ. ಇದು ಬಂದು 2015. ಇದು ಕೂಡ 15 ಮಾಡಲ್, ಸಿಂಗಲ್ ಓನರ್ ಆಗಿದೆ ಗಾಡಿ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಡೀಸೆಲ್, ಆಂಬಿಷನ್ ಅಲ್ಲ ಎಲಿಗೆನ್ಸ್, ಟಾಪ್ ಎಂಡ್. ಓಕೆ, ಪವರ್ ಶೇರಿಂಗ್, AC ಮ್ಯೂಸಿಕ್ ಸಿಸ್ಟಮ್, ಡುವೆಲ್ ಏರ್ ಬ್ಯಾಗ್, ABS, ಲೈಸ್ ಎಲ್ಲ ಇದೆ ಗಾಡಿಯಲ್ಲಿ. 85,000 ಕಿಲೋಮೀಟರ್ಸ್ ಓಡಿದೆ, ಡೀಸೆಲ್. ಪ್ರೈಸ್ ಬಂದು 4,25,000. ಎಷ್ಟಿಗೆ? ಬರೀ 4,25,000. ಓಕೆ, 4,25,000ಕ್ಕೆ ನಿಮ್ಗೆ ಒಂದು ಸಿಡಾನ್ ಗಾಡಿ, ಒಂದು ಸ್ಕೋಡಾ ರ್ಯಾಪಿಡ್ ಡೀಸೆಲ್ ಆಟೋಮೆಟಿಕ್. ಡೀಸೆಲ್ ಆಟೋಮೆಟಿಕ್. ಓಕೆ, ಒಳ್ಳೆ ಚಾನ್ಸ್ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಕೋಡಾ ಲೋರಾ ಸೂಪರ್ ಇದೆ. ಸ್ಕೋಡಾ ಸೂಪರ್ 2010 ಮಾಡಲ್, 3rd ಓನರ್ ಆಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇಂದ ಹಿಡಿದು ಎಲ್ಲ ಇದೆ ಗಾಡಿಯಲ್ಲಿ. 360 ಡಿಗ್ರಿ ಕ್ಯಾಮ್ರಾ ಕೂಡ ಇದೆ. 1.8 TSI ಟಾಪ್ ಎಂಡ್ ಮಾಡಲ್ ವಿತ್ ಸನ್ ರೂಫ್. ಪವರ್ ಸ್ಟೇರಿಂಗ್, AC ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ಸ್, ABS ಎಲ್ಲ ಇದೆ ಗಾಡಿಯಲ್ಲಿ. ಓಕೆ, ಪ್ರೈಸ್ ಕೂಡ ಕೊಡ್ತೀನಿ ಬೈ. ಮಾರ್ಕೆಟ್ ಅಲ್ಲಿ 2010 ಮಾಡಲ್ ಸೂಪರ್ ಎಷ್ಟಿದೆ ಬೈ ಪೆಟ್ರೋಲ್ ಗಾಡಿ? ಏನೊಂದು 5.5-6 ಲಕ್ಷ ಬೇಡ ಬೈ, ಅಷ್ಟೊಂದು. 3,65,000 ಕೊಡಿ, ವಿತ್ FC ಜೊತೆ ಕೊಡ್ತೀನಿ. ವಿತ್ FC ಜೊತೆ? ವಿತ್ FC. ಓಕೆ, 3,65,000ಕ್ಕೆ ವಿತ್ FC ಸಮೇತ ನಿಮಗೆ ಒಂದು ಸ್ಕೋಡಾ ಸೂಪರ್ಬು, ಅದು ವಿತ್ ಸನ್ ರೂಫ್, ಪೆಟ್ರೋಲ್ ಆಟೋಮೆಟಿಕ್. ಪೆಟ್ರೋಲ್ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್, ಅದನ್ನು 8 ಇಂಚಸ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೊಡ್ತೀನಿ, 360 ಡಿಗ್ರಿ ಕ್ಯಾಮ್ರಾ ಜೊತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮದು ಒಂದು ಇಕೋ ಸ್ಪೋರ್ಟ್ ಗ್ರೇ ಕಲರ್ ಇದೆ. ಕಮ್ಮಿ ಓಡಿರೋ ಗಾಡಿ ಬೇಕಲ್ಲ? ಹೌದು. ಬರೀ 15,000 ಓಡಿದೆ. ಎಷ್ಟಕ್ಕೆ? ಬರೀ 15,000 ಕಿಲೋಮೀಟರ್ ಓಡಿದೆ. ಓಕೆ, ಅಷ್ಟೇ ಗಾಡಿ ಓಡಿರೋದು? ಅಷ್ಟೇ ಓಡಿರೋದು. 2018 ಮಾಡಲ್, ಸಿಂಗಲ್ ಓನರ್ ಗಾಡಿ, 15,000 ಓಡಿರೋದು. ಟೈಟಾನಿಯಂ ಬಟನ್ ಸ್ಟಾರ್ಟ್ ಗಾಡಿ, ಏರ್ ಬ್ಯಾಗ್ಸ್, ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ ಇದಕ್ಕೆ. ಓಕೆ, 80-90% ಟೈರ್ ಕೂಡ ಇದೆ. ಸೊ 15,000 ಇನ್ನೆಷ್ಟು ಓಡಿರುತ್ತೆ ಸರ್? 15,000 ಮಾತ್ರ ಬೈ. ಅಷ್ಟೇ, 15,000 ಕಿಲೋಮೀಟರ್ ಇನ್ನೆಷ್ಟು ಓಡಿರುತ್ತೆ? ಒಂದು ಪೀಸ್ ಪೇಂಟ್ ಇಲ್ಲ, ಟಚ್ ಅಪ್ ಇಲ್ಲ. ಓಕೆ, ಒರಿಜಿನಲ್ ಇದೆ ಗಾಡಿ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್, ಪೆಟ್ರೋಲ್. ಪ್ರೈಸ್ ಬಂದು ಜಸ್ಟ್ 7,25,000 ವಿತ್ ಕರ್ನಾಟಕ ನಂಬರ್ ಜೊತೆ ಕೊಡ್ತೀನಿ. ಓಕೆ, 7.5 ಲಕ್ಷಕ್ಕೆ ವಿತ್ KA ನಿಮಗೆ ಒಂದು ಫೋರ್ಡ್ ಇಕೋ ಸ್ಪೋರ್ಟ್ 18 ಮಾಡಲ್, ಸಿಂಗಲ್ ಓನರ್, ಟೈಟಾನಿಯಂ ವಿತ್ ಕೀ ಸ್ಟಾರ್ಟ್ ಬಟನ್. ಇದು ವಿತ್ ಕೀ ಸ್ಟಾರ್ಟ್, ನ್ಯೂ ಶೇಪ್ ಗಾಡಿ, ನ್ಯೂ ಕೀ ಬರುತ್ತೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಒಂದು ಹುಂಡೈ ಕ್ರೆಟಾ ಬ್ರೌನ್ ಕಲರ್ ಇದೆ.
ಕ್ರೆಟಾ ಇದು ಕೂಡ ನೆನ್ನೆನೆ ಬಂದಿರೋದು ಬೈ. ಇದು ಜಸ್ಟ್ 38,000 ಕಿಲೋಮೀಟರ್ ಓಡಿದೆ. ಏನು ಲೆಸ್ ಡ್ರಿವನ್ ವೆಹಿಕಲ್ಸ್ ಮಾತ್ರ ತಗೊಳ್ತಾರೆ? ಲೆಸ್ ಡ್ರೈವನ್ ತುಂಬಾ ಕಮ್ಮಿ ತಗೊಂಡಿದ್ದೀನಿ ಈ ಸಲ, ತುಂಬಾ ಗಾಡಿ ಇದಾವೆ. ಓಕೆ, ಬರೀ 38,000 ಕಿಲೋಮೀಟರ್ ಮಾತ್ರ ಓಡಿದೆ. ಸಿಂಗಲ್ ಗಾಡಿ, ಈ ವೇರಿಯಂಟ್ ಇ ಪ್ಲಸ್ ಇದು. ಓಕೆ, ಪೆಟ್ರೋಲ್ ಇದನ್ನು ಪೆಟ್ರೋಲ್ ಬರೀ 38,000 ಹೊಡೆದು. ಪ್ರೈಸ್ ಬಂದು ಸೇಮ್ ಪ್ರೈಸ್ ಬೈ 7,25,000 ವಿತ್ ಕೆ ಅಂದ್ರೆ ಕೆ ಗಾಡಿ ಪಕ್ಕಾ ಕೆ ಗಾಡಿ ಇದು. ಓಕೆ, ಸೊ 7,25,000 ನಿಮ್ಗೆ ಹುಂಡೈ ಕ್ರೆಟಾ 2018 ಅಲ್ಲ ಇದು? 2017 ಮಾಡಲ್. ಸಾರಿ 2017 ಮಾಡಲ್ ಗಾಡಿ. ಸೊ ನಮ್ಗೆ ಅದ್ರಲ್ಲಿ ದೊಡ್ಡ ಗಾಡಿ ಬೇಡ ಅಂದ್ರೆ ಚಿಕ್ಕ ಗಾಡಿ ಒಂದು i20 ಆಕ್ಟಿವ್ ವೇರಿಯಂಟ್ ಇದೆ. ಆಕ್ಟಿವ್ 2016 ಮಾಡಲ್ ಸಿಂಗಲ್ ಗಾಡಿ ಬರೇ 38,000 ನೋಡಿದೆ. ಏನು ಲೆಸ್ ಡ್ರಿವನ್ ವೆಹಿಕಲ್ಸ್ ಗಾಡಿಗಳು? ಲೆಸ್ ಡ್ರೈವನ್ ತುಂಬಾ ಲೆಸ್ ಡ್ರೈವನ್ ಗಾಡಿಗಳು. ಓಕೆ, ಸೊ 2016 ಮಾಡಲ್ ಸಿಂಗಲ್ ಓನರ್ ಬರೀ 35,000 ಕಿಲೋಮೀಟರ್ ಓಡಿದೆ. ಪ್ರೈಸ್ ಬಂದು 5,75,000 ಕೋಟಿಂಗು. ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 5.3 ಲಕ್ಷಕ್ಕೆ 5.3 ಲಕ್ಷ. 16 ಮಾಡಲ್ ಸಿಂಗಲ್ ಓನರ್ ಗಾಡಿ 38,000 ಹೊಡಿರೋದು. ಓಕೆ, ನೋಡಿ ಬೆಸ್ಟ್ ಪ್ರೈಸ್ ಅಲ್ಲೂ ತಗೊಳ್ಬಹುದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಫೋರ್ಡ್ ಇಕೋ ಸ್ಪೋರ್ಟ್ ವೈಟ್ ಕಲರ್. ಸೊ ಗ್ರೇ ಕಲರ್ ಬೇಡ ಅಂತಂದ್ರೆ ನಿಮಗೆ ಒಂದು ಸಿಲ್ವರ್ ಕಲರ್, ಸಾರಿ ವೈಟ್ ಕಲರ್ ಒಂದಿದೆ. ವೈಟ್ ಕಲರ್ ಇದು ಕೂಡ ಟೈಟಾನಿಯಮ್. ಇದು ಡೀಸೆಲ್. ಓಕೆ, ಡೀಸೆಲ್ ಟೈಟಾನಿಯಮ್. ಸೆಕೆಂಡ್ ಓನರ್ ಆಗಿದೆ. 2017 ಮಾಡಲ್. 17 ಮಾಡಲ್ ಎಷ್ಟಿದೆ ಬೈ ಮಾರ್ಕೆಟ್ ಅಲ್ಲಿ? ಒಂದು 7.5 ಲಕ್ಷ ಇದೆ. ಈಸಿ ಅಲ್ಲ, 5,95,000 ಕೊಡಿ, ನಾನು ವಿತ್ ಕರ್ನಾಟಕ ನಂಬರ್ ಜೊತೆ ಕೊಡ್ತೀನಿ. 5,95,000 ವಿತ್ ಕೆ ವಿತ್ ಎನ್ಒಸಿ ಅಲ್ಲ? ವಿತ್ ಎನ್ಒಸಿ ಅಲ್ಲ, ವಿತ್ ಕೆ. ಅದರಲ್ಲೂ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ನಿಮ್ಮ ಕಸ್ಟಮರ್ಸ್ಗೆ. ಓಕೆ, ಅದರಲ್ಲೂ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ ನಿಮಗೆ. ಡೀಸೆಲ್, ಟೈಟಾನಿಯಮ್, ಟಾಪ್ ಅಂಡ್ ವೇರಿಯಂಟ್. ಸೊ ನಮ್ಮ ಮುಂದೆ ಒಂದು MG ಹೆಕ್ಟರ್ 5 ಸೀಟರ್ ಅಲ್ಲ ಇದು? 5 ಸೀಟರ್ ಇದು. 5 ಸೀಟರ್ ಶಾರ್ಪ್ ಇದು. 5 ಸೀಟರ್ ಶಾರ್ಪ್ ಇದು 2020 ಮಾಡಲ್ ಬೈ. 20 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಬರೀ 52,000 ಓಡಿದೆ ಅಷ್ಟೇ ಓಡಿರೋದು. ಏನ್ ಬೈ ಸತಿ ಫುಲ್ ಲೆಸ್ ಡ್ರೈವನ್ ವೆಹಿಕಲ್ಸ್. ಓಕೆ, ರೇನಲ್ ವೈಪರ್ ಎಲ್ಲ ಇದೆ ನಿಮಗೆ ನೋಡ್ತಾ ಇರೋದು. ಟಾಪ್ ಎಂಡ್ ಮಾಡಲ್ ಬೈ ಇದು. ವಾಯ್ಸ್ ಕಂಟ್ರೋಲ್ ಜೊತೆ ಬರುತ್ತೆ ಇದು. ಶಾರ್ಕ್ ಎಡಿಷನ್ ಶಾರ್ಪ್ ವಿತ್ ಪೆನಾರಮಿಕ್ ಸನ್ರೂಫ್ ಕೂಡ ಬರುತ್ತೆ. ವಾಯ್ಸ್ ಕಂಟ್ರೋಲರ್ಸ್ ಬರುತ್ತೆ. ಮತ್ತೇನ್ ಬೇಕು ಹೇಳಿ ಬೈ? 18 to 20 ಮೈಲೇಜ್ ಬರುತ್ತೆ. ಓಕೆ, ಎಲ್ಲ ಬರುತ್ತೆ ಅಂತ ಕೇಳಿದ್ರಿ. ಏನ್ ಬೇಕು ಅಂತ ಹೇಳಿದ್ರಿ? ಪ್ರೈಸಿಂಗ್ ಅಲ್ಲಿ ಬೇಕು ಅಷ್ಟೇ ಅಲ್ಲ. 12,75,000 ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 12,75,000ಕ್ಕೆ 12,75,000 ಒಳ್ಳೆ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ಬನ್ನಿ ವಿಸಿಟ್ ಮಾಡಿ ಹೌಸ್ ಆಫ್ ಕಾರ್ಸ್ಗೆ. ಓಕೆ, ಸೊ ಮಾರ್ಕೆಟ್ ಅಲ್ಲಿ ಹುಡುಕಿದ್ರು ಒಂದು ಗಾಡಿ ಸಿಗ್ತಾ ಇಲ್ಲ. ಒಂದು ಟಾಟಾ ಸಫಾರಿ ಇದೆ. ಸಫಾರಿ ಅಲ್ಲ, ಹ್ಯಾರಿಯರ್. ಓಕೆ, ಸಾರಿ ಟಾಟಾ ಹ್ಯಾರಿಯರ್ ಇದೆ. ಅದನ್ನು ಡಿಮ್ಯಾಂಡೆಡ್ ಗಾಡಿ ಬೈ. ಇದನ್ನು ಎರಡಿತ್ತು. ಲಾಸ್ಟ್ ವೀಕ್ ಒಂದು ಹೋಯ್ತು ವೈಟ್ ಕಲರ್. ಇದೊಂದಿದೆ. ಓಕೆ, ಇದು 2019 ಮಾಡಲ್ ಗಾಡಿ. ಸೆಕೆಂಡ್ ಓನರ್ 1,20,000 ಓಡಿದೆ. ರೆಕಾರ್ಡೆಡ್ ಡೀಸೆಲ್ ಗಾಡಿ. ನೋಡಿ, ಡೀಸೆಲ್ ಹ್ಯಾರಿಯರ್ ಇರೋದು ನಿಮಗೆ, ಪೆಟ್ರೋಲ್ ಅಲ್ಲ. ಸೊ ಯಾರಾದ್ರೂ ಒಂದು ಹ್ಯಾರಿಯರ್ ಹುಡುಕ್ತಾ ಇರೋರಿಗೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ವಿತ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಒಳ್ಳೆ ಗಾಡಿ ಬೈ. 6 ಏರ್ ಬ್ಯಾಗ್ಸ್, ABS, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ ಗಾಡಿಲಿ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. 4x4 4x2 ಬೈ. 4x2 ಪ್ರೈಸ್ ಏನಾಗುತ್ತೆ? ಪ್ರೈಸ್ ಬಂದು ಎಷ್ಟಿದೆ ಬೈ ಮಾರ್ಕೆಟ್ ಅಲ್ಲಿ? 19 ಮಾಡಲು. ನೀವು ಯೂಟ್ಯೂಬ್ ಮಾಡ್ತೀರಾ, ವಿಡಿಯೋ ಮಾಡ್ತೀರಲ್ಲ, ಎಷ್ಟಿದೆ? ಏನೊಂದು 12, 13 ಬೇಡ ನನಗೆ, ಅಷ್ಟೊಂದು ಬೇಡ. 10,45,000 ಕೋಟ್ ಮಾಡಿದ್ದೀನಿ. 10 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. 10 ಲಕ್ಷಕ್ಕೆ ಹ್ಯಾರಿಯರ್ 10 ಲಕ್ಷಕ್ಕೆ ಬರೀ 10 ಲಕ್ಷ. 19 ಮಾಡಲ್ ಗಾಡಿ. ಓಕೆ, 10 ಲಕ್ಷಕ್ಕೆ ನಿಮ್ಗೆ ಒಂದು ಟಾಟಾ ಹ್ಯಾರಿಯರು, ಡೀಸೆಲ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವೈಟ್ ಒಂದು ಜೀಪ್ ಕಾಂಪಾಸ್ ಇದೆ. ಜೀಪ್ ಕಾಂಪಾಸ್ ಒಳ್ಳೆ ಗಾಡಿ. ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ, ಒಳ್ಳೆ ಗಟ್ಟಿ ಗಾಡಿ. ಸ್ಪೋರ್ಟ್ಸ್ ಪಾಲಿಶ್ ಗಿಲಿಶ್ ಏನು ಮಾಡಿಸಿಲ್ಲ, ಆಸ್ ಇಟ್ ಈಸ್. ಮೊನ್ನೆ ಬಂದಿದೆ, ನಿಲ್ಸಿದ್ದೀನಿ. ಓಕೆ, ಪ್ರೈಸ್ ಬಂದು ಎಷ್ಟಿರ್ಬೇಕು? 2017 ಮಾಡಲ್ ಗಾಡಿ. 10 ಲಕ್ಷ ತನಕ ಇದೆ ಮಾರ್ಕೆಟ್. 10 ಲಕ್ಷ ತನಕ ಇದೆ. ಏನು ನೀವು ಒಂದು 9-9.5 ಕೊಡ್ತೀರಾ? ನಾನು ಬಂದು ಇದು ಥರ್ಡ್ ಓನರ್ ಆಗಿದೆ. 2018 ಮಾಡಲ್ ಗಾಡಿ. ಥರ್ಡ್ ಓನರ್ ಆಗಿದೆ. 1,10,000 ಓಡಿದೆ. ಪ್ರೈಸ್ ಬೇಕೇ ಬೇಕಾ? ಹೇಳಲೇಬೇಕಾ? 7,25,000 ಕೊಡಿ. ಜೀಪ್ ಕಾಂಪಾಸ್ ಹುಡುಕಿದ್ರೆ ಸಿಗಲ್ಲ. ಡೀಸೆಲ್ ಅದನ್ನು ಕರ್ನಾಟಕ, ಪ್ಯೂರ್ ಕರ್ನಾಟಕ. ಓಕೆ, ನೋಡಿ, ಯಾರಾದ್ರೂ ಒಂದು ಜೀಪ್ ಕಾಂಪಾಸ್ ಕಮ್ಮಿ ಬಜೆಟ್ ಅಲ್ಲಿ ನಿಮಗೆ ಗಾಡಿ ಬೇಕು ಅನ್ನೋರಿಗೆ 7,25,000 7.25 ಲಕ್ಷಕ್ಕೆ ಸಿಗುತ್ತೆ. ಸೊ ಆರಾಮಾಗಿ ಕುತ್ಕೊಂಡ್ರೆ ಒಂದು 7 ಲಕ್ಷ ಫೈನಲ್ ಆಗುತ್ತೆ. ಓಕೆ, ಸೊ ಬೆಸ್ಟ್ ಡೀಲರ್ 7 ಲಕ್ಷಕ್ಕೆಲ್ಲ ತಗೊಂಡ್ಬೋದು ಒಂದು ಜೀಪ್ ಕಾಂಪಾಸ್. ಡೀಲರ್ ತಗೊಂಡ್ಬಿಡ್ಬೋದು. ಡೀಸೆಲ್ ಆಟೋಮೆಟಿಕ್ ಅಲ್ಲ, ಡೀಸೆಲ್ ಮ್ಯಾನ್ಯುವಲ್. ಇನ್ನೇನು ಅದನ್ನು ನಿಮಗೆ ಚಿಂದಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸುಜುಕಿ ಬ್ರೆಜಾ, ಅದು ನಿಮಗೆ ಡೀಸೆಲ್ ಅಲ್ಲಿ ಇದೆ. ಡೀಸೆಲ್ ZDI ಟಾಪ್ ಎಂಡ್. ಇದು ಕೂಡ ನಿಮಗೆ 52,000 ಓಡಿದೆ ಗಾಡಿ. ಜಸ್ಟ್ 52,000 ZDI ಟಾಪ್ ಎಂಡ್ ಮಾಡಲ್ ಡೀಸೆಲ್ ಗಾಡಿ. 2017 ಮಾಡಲ್. 7,75,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದ್ರೆ ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಒಳ್ಳೆ ನೆಗೋಷಿಯಬಲ್ ಅಂದ್ರೆ 7,40,000 ಕೊಡ್ತೀನಿ. 7,40,000 ರೂಪಾಯಿಗೆ ನಿಮಗೆ ಒಂದು ಸುಜುಕಿ ಬ್ರೆಜಾ ಡೀಸೆಲ್ ZDI ಟಾಪ್ ಎಂಡ್ ಮಾಡಲ್ ಗಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನನ್ನ ಕಲರ್ ಒಂದು MG ಹೆಕ್ಟರ್ ಇದೆ. ಇದು ಡೀಟೇಲ್ಸ್. ಇದು ಕೂಡ 5 ಸೀಟರ್ ಬೈ. ಇದು ಆಟೋಮೆಟಿಕ್. ಇದು 1.5 ಇಂಜಿನ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. 2022 ಮಾಡಲ್, ಸಾರಿ 2020 ಮಾಡಲ್. ಸೆಕೆಂಡ್ ಓನರ್ ಆಗಿದೆ. ಬರೀ 45,000 ಕಿಲೋಮೀಟರ್ ಓಡಿದೆ. ಜಸ್ಟ್ 45,000 ಕಿಲೋಮೀಟರ್ಸ್ ಓಡಿದೆ. ಪೆನಾರಮಿಕ್ ಸನ್ರೂಫ್ ಕೂಡ ಬರುತ್ತೆ. ಫುಲ್ಲಿ ಲೋಡೆಡ್ ಗಾಡಿ. ಪ್ರೈಸ್ ಬಂದು ಏನ್ ಬೈ 12-13 ಲ್ಯಾಕ್ಸ್ ಇದೆಯಾ? ಪಕ್ಕಾ ಇದೆ. ಆಟೋಮೆಟಿಕ್ 11,95,000 ಕೋಟ್ ಮಾಡಿದ್ದೀನಿ ಬೈ.
11,65,000 ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ 11,65,000ಕ್ಕೆ ನಿಮ್ಗೊಂದು MG ಹೆಕ್ಟರ್ ಶಾರ್ಪ್ ಎಡಿಷನ್, ಅದು ಆಟೋಮೆಟಿಕ್ ಪೆಟ್ರೋಲ್. ಆಟೋಮೆಟಿಕ್ ಪೆಟ್ರೋಲ್ 2020 ಮಾಡಲ್. ಓಕೆ 2020 ಮಾಡಲ್ ಗಾಡಿ, ಅದು ಜಸ್ಟ್ 45,000 ಅಷ್ಟೇ ನಿಮಗೆ 45,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರ್ಕೆಟ್ ಅಲ್ಲಿ ದೊಡ್ಡ ಗಾಡಿ ಅಂತಾನೆ ಹೇಳ್ಬೋದು, ಒಂದು ಫಾರ್ಚುನರ್ ಇದೆ. ಫಾರ್ಚುನರ್ ಡೀಟೇಲ್ಸ್ 4x2 ಇದು 2016 ಮಾಡಲ್, ಸಿಂಗಲ್ ಓನ್ ಆಗಿದೆ, 4x2 ಆಗಿದೆ. ಟೈರ್ ಕೂಡ ನೋಡಬಹುದು ಬೈ 80% ಬರೇ 1.5 ಲಕ್ಷ ಟೈರ್ ಇದೆ. ಓಕೆ, ಸೊ 1.25 ಲಕ್ಷ ಬರೀ ಟೈರ್ ಆಗ್ಬಿಡುತ್ತೆ. ಹೌದು, ಬ್ರ್ಯಾಂಡ್ ನ್ಯೂ ಟೈರ್ಸ್ JK ಟೈರ್ಸ್ ಇದೆ. ನಿಮ್ಗೆ ಯಾರಾದ್ರೂ ಒಂದು ಫಾರ್ಚುನರ್ 2016 ಮಾಡಲ್, ಸಿಂಗಲ್ ಓನರ್. 16 ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ 1,20,000 ರೆಕಾರ್ಡೆಡ್ ಓಡಿದೆ. ಗಾಡಿ ಮಿಂಟ್ ಕಂಡೀಷನ್ ಇದೆ, ಸೂಪರ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಪ್ರೈಸ್ ಎಷ್ಟಿದೆ ಬೈ ಮಾರ್ಕೆಟ್ ಅಲ್ಲಿ? 2016 ಅಂದ್ರೆ ಹತ್ತತ್ರ ಒಂದು 17.5 lakhs, 17.5 ಲಕ್ಷ ತನಕ ಇದೆ ಬೈ ಮಾರ್ಕೆಟ್ ಅಲ್ಲಿ. ಮಾರ್ಕೆಟ್ ಅಷ್ಟಿದೆಯಲ್ಲ ಬೈ, ಅಷ್ಟೊಂದು ನನಗೆ ಬೇಡ. 16.5 ನಾನು ಕೋಟ್ ಮಾಡಿದ್ದೀನಿ. 16 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ವಿತ್ ಕರ್ನಾಟಕ, ವಿತ್ KA. 14.5 ಲಕ್ಷಕ್ಕೆ 2016 ಮಾಡಲ್ ಗಾಡಿ. 16 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಫಾರ್ಚುನರ್. ಇನೋವಾ ಕ್ರಿಸ್ಟಾ ಪ್ರೈಸ್ ಅಲ್ಲಿ ಟೊಯೋಟಾ ಫಾರ್ಚುನರ್ ಕೊಡ್ತಾ ಇದ್ದೀನಿ. ಓಕೆ, ನೋಡಿ ಒಂದು ಕ್ರಿಸ್ಟಾ ಪ್ರೈಸ್ ಅಲ್ಲಿ ಒಂದು ಫಾರ್ಚುನರ್ ಸಿಗ್ತಾ ಇದೆ, ಅದು 16.5 ಲಕ್ಷಕ್ಕೆ ವಿತ್ KA. 1,10,000 ರೂಪಾಯಿ ಕಿಲೋಮೀಟರ್ ಡ್ರಿವನ್. 1,20,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಓಕೆ, ಮೀಟರ್ ಟ್ಯಾಂಪರ್ಡ್ ಇಲ್ಲ, ಏನಿಲ್ಲ ಬೈ, ಒರಿಜಿನಲ್ ಮೀಟರ್. ಏನ್ ಟ್ಯಾಂಪರ್ ಮಾಡ್ರು ಅಬ್ಬೆ ಆರಾಮಾಗಿ 5-6 ಲಕ್ಷ ಕಣ್ಣು ಮುಚ್ಕೊಂಡು ಓಡುತ್ತೆ. ಆರಾಮಾಗಿ 5 ಲಕ್ಷ ಸುಮ್ಮನೆ ಹೋಗುತ್ತೆ ಬೈ. ಯಾರು ಹುಡುಕ್ತಾರೆ ಫಾರ್ಚುನರ್, ಟೊಯೋಟಾ ಬಗ್ಗೆ ಯಾರು ಕೇಳಂಗಿಲ್ಲ. ಹೌದು, ಇದೆಲ್ಲ 1,20,000 ಅಂತ ಒಂದು 12,000-13,000 ಹೊಡೆದಂಗೆ ಲೆಕ್ಕ ಅಷ್ಟೇ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಕರಿ ಆನೆ ಒಂದು XUV 500 ಇದೆ ಸರ್. ಇದು 2016 ಮಾಡಲ್, ಸಿಂಗಲ್ ಓನರ್ ಗಾಡಿ, W10 ಇದು. ಓಕೆ, ಪವರ್ ಸ್ಟೇರಿಂಗ್, AC ಮ್ಯೂಸಿಕ್ ಸಿಸ್ಟಮ್, 6 ಏರ್ ಬ್ಯಾಗ್ಸ್, ಪುಷ್ ಸ್ಟಾರ್ಟರ್, ಸನ್ ರೂಫ್, ಪವರ್ ಮಿರರ್, ಪವರ್ ವಿಂಡೋಸ್, ಅಲಾಯ್ಸ್ ಎಲ್ಲ ಇದೆ ಗಾಡಿಯಲ್ಲಿ. W10 ಇದು ಸಿಂಗಲ್ ಓನರ್ ಆಗಿದೆ. ನಿಮಗೆ ವಿತ್ ಕರ್ನಾಟಕ ಜೊತೆ 9,50,000ಗೆ ಮಾಡ್ಕೊಡ್ತೀನಿ. 2016 ಮಾಡಲ್ ಗಾಡಿ, W10 10,50,000ಕ್ಕೆ 9,50,000 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 9.5 ಲಕ್ಷ ನೆಗೋಷಿಯಬಲ್, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 2016 ಮಾಡಲ್ ಗಾಡಿ ನಿಮಗೆ W10 9.5 ಲಕ್ಷಕ್ಕೆ, ಅದ್ರ ಸ್ಲೈಟ್ ನೆಗೋಷಿಯಬಲ್ ಕೂಡ ಆಗುತ್ತೆ ಗಾಡಿಲಿ. ಸೊ ಹಾಗೆ ನೆಕ್ಸ್ಟ್ ನಿಮ್ಮ ಇನ್ನೊಂದು ಇನೋವಾ ಇದೆ, ಇನೋವಾ GX ಇದು ವಿತ್ ಏರ್ ಬ್ಯಾಗ್. ಇದು ವಿತ್ ಏರ್ ಬ್ಯಾಗ್ ಗಾಡಿ 2016 ಮಾಡಲ್. 16 ಮಾಡಲ್ ಸಿಂಗಲ್ ಓನರ್ ಆಗಿದೆ. ಬರೀ 63,000 ಕಿಲೋಮೀಟರ್ ಓಡಿದೆ. ಲೆಸ್ ಡ್ರೈವನ್ ಗಾಡಿ. ಓಕೆ, ಸೊ 10 ವರ್ಷ ಯೂಸ್ ಮಾಡಿ ಬೈ, ಟೆನ್ಷನ್ ಇಲ್ಲ. ಓಕೆ, ಸೊ ಯಾರಾದ್ರೂ ಒಂದು ಇನೋವಾ ಹುಡುಕ್ತಾರ್ಗೆ 2016 ಮಾಡಲ್ ಗಾಡಿ, ಇನೋವಾ GX ವೇರಿಯಂಟ್ ವಿತ್ ಏರ್ ಬ್ಯಾಗ್ ಇರೋ ಗಾಡಿ. ಪ್ರೈಸ್ ಬಂದು 11,45,000 ಮಾತ್ರ ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದು 11 ಲಕ್ಷಕ್ಕೆ ವಿತ್ ಕರ್ನಾಟಕ ಜೊತೆ ಮಾಡ್ಕೊಡ್ತೀನಿ. 11 ಲಕ್ಷಕ್ಕೆ ವಿತ್ ಕರ್ನಾಟಕ 11 ಲಕ್ಷಕ್ಕೆ ವಿತ್ ಕರ್ನಾಟಕ, ಸಿಂಗಲ್ ಓನರ್. ಇನ್ನು ಸಿಂಗಲ್ ಓನರ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮದು ಒಂದು XUV 500 ಇದೆ ಸರ್. ಇದು ಬಂದು 2017 ಮಾಡಲ್ ಗಾಡಿ, ಸಿಂಗಲ್ ಓನರ್, W10, ಬರೀ 77,000 ಕಿಲೋಮೀಟರ್ ಮಾತ್ರ ಓಡಿದೆ. ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ಗಾಡಿ ಮಿಂಟ್ ಕಂಡೀಷನ್ ಇದೆ. ಗಾಡಿ ತೊಗೊಂಡೋಗಿ ಯೂಸ್ ಮಾಡಿ ಅಷ್ಟೇ, ₹1 ಖರ್ಚು ಮಾಡೋಂಗಿಲ್ಲ. ಪ್ರೈಸ್ ಬಂದು 10,45,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದು 10 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. 17 ಮಾಡಲ್ ಗಾಡಿ 10 ಲಕ್ಷಕ್ಕೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇನೋವಾ ಕ್ರಿಸ್ಟಾ ಇದೆ, ರೆಡ್ ಕಲರ್, ಸ್ಪೋರ್ಟ್ಸ್ ಎಡಿಷನ್. ಇದು ಡೀಟೇಲ್ಸ್ ಸ್ಪೋರ್ಟ್ಸ್ ಎಡಿಷನ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, Z, ಬರೀ 74,000 ಮಾತ್ರ ಓಡಿದೆ. ಓಕೆ, ಸಿಂಗಲ್ ಓನರ್ ಗಾಡಿ ವಿತ್ KA. ನಿಮಗೆ 20,50,000 ಕೋಟ್ ಮಾಡಿದ್ದೀನಿ. 20 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಬೈ. 2020 ಮಾಡಲ್, ಸಿಂಗಲ್ ಓನರ್. ಸಾರಿ, 2017 ಮಾಡಲ್ ಬೈ, 20 ಅಲ್ಲ. ಓಕೆ, 2017 ಮಾಡಲ್ ಗಾಡಿ ನಿಮಗೆ ಜಸ್ಟ್ 20 ಲಕ್ಷದ ಈ 50,000 ಕೋಟ್ ಮಾಡಿದ್ದೀನಿ. 20 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. ಸೊ ಹಾಗೆ ನಿಮಗೆ ಗ್ರೇ ಕಲರ್ ಇನೋವಾ ಏನಾದ್ರು ಇಷ್ಟ ಆಗ್ತಿಲ್ಲ ಅಂತಂದ್ರೆ ನಿಮಗೆ ಒಂದು ಲೈಟ್ ಗೋಲ್ಡ್ ಕಲರ್ ಒಂದು ಇನೋವಾ ಇದೆ. ಇದು ಡೀಟೇಲ್ಸ್ ಸರ್. ಇದು VX ಬೈ, ಇದು VX ಇಂಟರ್ ಕೂಲರ್ ಇಂಜಿನ್. ಇದು ಓಕೆ, 2016 ಮಾಡಲ್. ಇದು ಕೂಡ 67,000 ಕಿಲೋಮೀಟರ್ ಮಾತ್ರ ಓಡಿದೆ. ಸೆಕೆಂಡ್ ಓನರ್ ಆಗಿದೆ ಗಾಡಿ. ಸೆಕೆಂಡ್ ಓನರ್ ಅಂದ್ರೆ ನಾನೇ ಸೆಕೆಂಡ್ ಓನರ್ ಆಗಿದ್ದೀನಿ. ಫಸ್ಟ್ ಓನರ್ ಇತ್ತು ಗಾಡಿ, ಅದು ಓಪನ್ NOC ಆಗಿಲ್ಲ ಅಂತ ನನ್ನ ಹೆಸರಿಗೆ NOC ಇಶ್ಯೂ ಮಾಡಿ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸಿದ್ದೀನಿ. ಡೀಸೆಲ್ ಗಾಡಿ, ಮಿಂಟ್ ಕಂಡೀಷನ್ ಇದೆ. 90% ಟೈರ್ಸ್ ಕೂಡ ಇದೆ. ತೊಗೊಂಡೋಗಿ ಯೂಸ್ ಮಾಡಿ, ಏನು ಖರ್ಚು ಮಾಡಬೇಡಿ. ಇದು ಬಂದು ಇಂಟರ್ ಕೂಲರ್ ಇಂಜಿನು. 2,000 ಕಿಲೋಮೀಟರ್ ಓಡಿಸೋದನ್ನು ಗಾಡಿ ಹೀಟ್ ಆಗಲ್ಲ. ಪವರ್ ಹಾರ್ಸ್ ಜಾಸ್ತಿ ಬರುತ್ತೆ. ಇಂಜಿನ್ ಸೌಂಡು ಸ್ವಲ್ಪ ಜಾಸ್ತಿನೇ ಬರುತ್ತೆ. ಸೊ ಪ್ರೈಸ್ ಬಂದು 12,70,000 ಕ್ಲೋಸ್ ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದು 12 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. 12 ಲಕ್ಷಕ್ಕೆ. ಓಕೆ, 12 ಲಕ್ಷಕ್ಕೆ ನಿಮ್ಗೊಂದು 2016 ಮಾಡಲ್ ಇನೋವಾ ಸಿಗ್ತಾ ಇದೆ. ಅದು VX ವೇರಿಯಂಟು. ಸೊ ಹಾಗೆ ನಿಮ್ಗೆ ಇನೋವಾ ಬೇಡವಾ, ನನಗೆ ಇನೋವಾ ಕ್ರಿಸ್ಟಾನೇ ಬೇಕು ಅನ್ನೋರಿಗೆ ವೈಟ್ ಕಲರ್ 2 ಇನೋವಾ ಕ್ರಿಸ್ಟಾ ಇದೆ. 2 ಗಾಡಿ ಇದೆ ಬೈ. ಇದು ಬಂದು V ವೇರಿಯಂಟ್. ಇದು 2016 ಮಾಡಲ್, ಸಿಂಗಲ್ ಓನರ್ ಗಾಡಿ, 1,23,000 ಓಡಿದೆ. ಓಕೆ, ಮಿಂಟ್ ಕಂಡೀಷನ್ ಇದೆ ಗಾಡಿ. ಪ್ರೈಸ್ ಬಂದು ಈ ಗಾಡಿದು 16,45,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದು 14 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ವಿತ್ KA. 14 ಲಕ್ಷಕ್ಕೆ ವಿತ್ KA. ಸೊ ಹಾಗೆ ನೆಕ್ಸ್ಟ್ ನಮ್ಮನ್ನ ವೈಟ್ ಕಲರ್ ಇನೋವಾ ಕ್ರಿಸ್ಟಾ ಇದೆ ಬೈ. ಇದು Z, ಇದು ಅದು V ತೋರಿಸಿದೆ. ಇದು Z 2016 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಇದು 1,03,000 ಓಡಿದೆ. ಮಿಂಟ್ ಕಂಡೀಷನ್ ಇದೆ. ಇದು ಕೂಡ ಗಾಡಿ ಟಾಪ್ ಎಂಡ್ ಮಾಡಲ್. ಪ್ರೈಸ್ ಬಂದು 16,95,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ 14,35,000 ಮಾತ್ರ
ನಿಮಗೆ ಝೆಡ್ ವೇರಿಯಂಟ್ ಕೊಡ್ತೀನಿ. ಓಕೆ 14,35,000ಕ್ಕೆ ನಿಮ್ಗೊಂದು ಝೆಡ್ ವೇರಿಯಂಟ್ ವಿತ್ ಕೆ ಎ ವಿತ್ ಕೆ ಎ. ವಿತೌಟ್ ಕೆ ಎ ಬೇಕಾ 13,95,000 ಕೊಡಿ ವಿತ್ NOC ಕೊಡ್ತೀನಿ.